ಸರ್ಕಾರಿ ಕಚೇರಿಯಲ್ಲಿ ದಲ್ಲಾಳಿಯ ಅದ್ದೂರಿ ಬರ್ತ್ಡೇ ಆಚರಣೆ ಮಾಡಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರದ ಆರ್ಟಿಒ ಕಚೇರಿಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ನಡೆದಿದೆ. ಆರ್ಟಿಒ ಸಿಬ್ಬಂದಿಯಿಂದ ದಲ್ಲಾಳಿ ಮೋಹನ್ ಕುಮಾರ್ ಬರ್ತ್ಡೇ ಆಚರಣೆ. ಬೆಳಗ್ಗೆ ಅಷ್ಟೇ ನೋಡಿದ್ವಿ, ಸರ್ಕಾರಿ ವಾಹನದಲ್ಲಿ ಬಾಟಲ್ಗಳು, ಫೈಲ್ಗಳು ಪತ್ತೆಯಾಗಿವೆ. ಹಾಗಾದ್ರೆ ಸರ್ಕಾರಿ ವಾಹನಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಮೌಲ್ಯನೇ ಇಲ್ವಾ? ಅವುಗಳ ಬೆಲೆ ಏನು ಅನ್ನೋದು ಗೊತ್ತಿಲ್ವಾ ಅಧಿಕಾರಿಗಳಿಗೆ ಅಂತ. ಆರ್ಟಿಒ ಸಿಬ್ಬಂದಿ ಕೆಲಸಕ್ಕೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಕ್ರೋಶ ವ್ಯಕ್ತವಾಗದೆ ಇನ್ನೇನಾಗುತ್ತೆ? ಸರ್ಕಾರಿ ಕಚೇರಿಗಳು ಅಂದ್ರೆ ಸರ್ಕಾರಿ ಕೆಲಸಗಳಿಗೆ ಮಾತ್ರ ಸೀಮಿತ ಆಗಿರಬೇಕು, ಸಾರ್ವಜನಿಕರಿಗೆ ಸೇವೆ ನೀಡುವಂತ ಜಾಗ ಆಗಿರಬೇಕು. ಈ ರೀತಿ ಯಾರೋ ದಲ್ಲಾಳಿನ ಕರ್ಕೊಂಡು ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡೋದಲ್ಲ. ನೋಡಿ, ಬರ್ಡೇ ಸೆಲೆಬ್ರೇಷನ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತ ಬರ್ಡೇ ಸೆಲೆಬ್ರೇಷನ್ ದೃಶ್ಯಗಳಿವೆ. ಬನ್ನಿ ಒಂದು ಫೋಟೋ ಹೊಡ್ಕೊಳ್ಳೋಣ. ಆ ಕಡೆ ಹೋಗಿ. ಆರ್ಟಿಒ ಕಚೇರಿಯ ಒಳಗಡೆ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಆಚರಣೆ ಮಾಡ್ಲಿಕ್ಕೆ ಅಲ್ಲಿಯ ಆರ್ಟಿಒ ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತೆ ಅಲ್ಲಿಯ ಸಿಬ್ಬಂದಿ ವರ್ಗ ಆರ್ಟಿಒ ಕಚೇರಿಯ ಒಳಗಡೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಅಲ್ಪ ಅವಕಾಶನ ಕಲ್ಪಿಸ್ಕೊಟ್ಟಿರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ. ಹಾಗೇನೆ ಈ ಏನ್ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಆ ದಲ್ಲಾಳಿಯ ಬರ್ತ್ಡೇ ಮಾಡ್ಲಿಕ್ಕೆ, ಅಂತಹ ಅಧಿಕಾರಿಗಳನ್ನ ತತ್ಕ್ಷಣಕ್ಕೆ ಸಸ್ಪೆಂಡ್ ಮಾಡಬೇಕು. ಸನ್ಮಾನ್ಯ ಶ್ರೀ ಹಾಸನದ DC ಅವರು ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ಆರ್ಟಿಒ ಕಚೇರಿಯ ಒಳಗಡೆ ಈ ದಲ್ಲಾಳಿಗೆ ಏನ್ ಕೆಲಸ? ಈ ದಲ್ಲಾಳಿಗೆ ಯಾಕೆ ನೀವು ಅವಕಾಶ ಮಾಡಿಕೊಟ್ರಿ? ಅದ್ರಲ್ಲೂ ಸಹ ನೀವು ಯೂನಿಫಾರ್ಮ್ ಹಾಕೊಂಡು, ಕರ್ತವ್ಯನ ಮಾಡ್ಕೊಂಡು, ಒಂದು ಕಾಕಿ ಬಟ್ಟೆನ ಹಾಕೊಂಡು ಅಲ್ಲಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದೀರಾ ಅಂದ್ರೆ ದಲ್ಲಾಳಿಗೂ ನಿಮಗೂ ಏನು ಸಂಬಂಧ? ಈ ದಲ್ಲಾಳಿ ಬಂದ್ಬಿಟ್ಟು ಏನಿಲ್ಲ, ಇವರು ಆರ್ಟಿಒ ಇನ್ಸ್ಪೆಕ್ಟರ್ಗಳಿಗೆ ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ಗಳಿಗೆ ಅಲ್ಲಿ ಬರುವಂತ ಸಾರ್ವಜನಿಕರಿಂದ ಹಣನ ಕಲೆಕ್ಷನ್ ಮಾಡುವಂತ ಕೆಲಸನ ಈ ಒಬ್ಬ ದಲ್ಲಾಳಿ ಮಾಡ್ತಾನೆ. ಯಾಕೆ ಅಂದ್ರೆ ಇಲ್ಲಿ ನೂರಾರು ಜನ ದಲ್ಲಾಳಿಗಳಿದ್ದಾರೆ. ನೂರಾರು ಜನ ದಲ್ಲಾಳಿಗಳದ್ದು ಸಹ ಇಲ್ಲಿ ಯಾರು ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿಲ್ಲ, ಹುಟ್ಟುಹಬ್ಬನ ಆಚರಣೆ ಮಾಡಿಲ್ಲ. ಇಲ್ಲಿ ಮಾಡಿರ್ತಕ್ಕಂಥದ್ದು ಈ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬವನ್ನ. ಹಾಗಾಗಿ ನಾನು ಈ ಮುಖಾಂತರ ಏನ್ ಕೇಳ್ಕೊಳ್ತೀನಿ ಅಂತ ಅಂದ್ರೆ, ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಡ್ಲಿಕ್ಕೆ ಸರ್ಕಾರಿ ಕಚೇರಿಯ ಒಳಗಡೆ, ಆರ್ಟಿಒ ಕಚೇರಿಯ ಒಳಗಡೆ ಅವಕಾಶನ ಕಲ್ಪಿಸ್ಕೊಟ್ಟಂತಹ ಎಲ್ಲ ನಮ್ಮ ಸನ್ಮಾನ್ಯ ಆರ್ಟಿಒ ಮೇಡಮ್ ಅವರು, ಬ್ರೇಕ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಸಹ ಮೇಡಮ್ ಅವರೇ, ಅವ್ರನ್ನು ಸಹ ತತ್ಕ್ಷಣಕ್ಕೇನೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ವಿಭಿನ್ನವಾದ ಹೋರಾಟವನ್ನ ಮಾಡ್ತೀವಿ. ನಾವು ಸಹ ಕೇಕ್ನ ತಗೊಂಡೋಗಿ ಆರ್ಟಿಒ ಕಚೇರಿನಲ್ಲಿ ನಮಗೂ ಸಹ ಅವಕಾಶ ಮಾಡಿಕೊಡಿ, ಹುಟ್ಟುಹಬ್ಬನ ಆಚರಣೆ ಮಾಡ್ಲಿಕ್ಕೆ ಅಂತ ಕೇಳ್ಕೊಳ್ತೀವಿ. ಹಾಗೆ ಈ ಬ್ರೋಕರ್ನ ಅಲ್ಲಿಂದ ಬೇರೆ ಕಡೆಗೆ ಕಳಿಸ್ಕೊಡ್ಬೇಕು. ಈ ಬ್ರೋಕರ್ಗಳ ಹಾವಳಿ ಸಕಲೇಶಪುರದಲ್ಲಿ ಅತಿ ಹೆಚ್ಚು ಆಗಿದೆ. ಯಾಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸಾರ್ವಜನಿಕರಿಂದ ಹಣ ಪೀಕುದು, ತಗೊಂಡು ಹೋಗ್ಬಿಟ್ಟು ಈ ಇಂತಹ ಅಧಿಕಾರಿಗಳಿಗೆ ಬಕೆಟ್ ಹಿಡಿಯೋದು. ಬಕೆಟ್ ಹಿಡಿದಾಗ ಈ ಅಧಿಕಾರಿಗಳು ಅವರಿಗೆ ಬಕೆಟ್ ಹಿಡಿಯೋದು. ಯಾವ ತರ ಬಕೆಟ್ ಹಿಡಿಯೋದು ಅಂದ್ರೆ ಇದೇನೆ, ಅವರ ಹುಟ್ಟುಹಬ್ಬನ ಕಚೇರಿ ಒಳಗಡೆ ಮಾಡೋದು. ಇವತ್ತು ಕಚೇರಿಯ ಒಳಗಡೆ ಮಾಡ್ತಾ ಇದ್ರಲ್ಲ, ಕಚೇರಿಯ ಒಳಗಡೆ ಏನಾದ್ರೂ ಅನಾಹುತ, ಬೆಂಕಿಯ ಅನಾಹುತ ಸಂಭವಿಸಿದ್ರೆ, ಇವರು ಆ ಕ್ಯಾಂಡಲ್ನ ಕಚ್ಚುವಾಗ, ಬರ್ತ್ಡೇನ ಸೆಲೆಬ್ರೇಷನ್ ಮಾಡುವಾಗ ಬೆಂಕಿ ಅನಾಹುತ ಆಗಿದ್ರೆ ಎಷ್ಟು ಸಾರ್ವಜನಿಕವಾಗಿ ಎಷ್ಟು ನಷ್ಟ ಆಗ್ತಿತ್ತು, ಎಷ್ಟು ಸಾವಿರಾರು ಫೈಲ್ಗಳು ಸುಟ್ಟೋಗ್ತಾ ಇದ್ದು. ಅಂತ ಭಾರಿ ದೊಡ್ಡ ಅನಾಹುತ ಇವತ್ತು ತಪ್ಪಿದೆ. ಹಾಸನದ DC ಅವರು ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಬೇಕು. ಈ ಅಧಿಕಾರಿಗಳನ್ನ ತತ್ಕ್ಷಣಕ್ಕೇನೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ. ಅದು ಸಹ ಆರ್ಟಿಒ ಕಚೇರಿಯ ಒಳಗಡೆ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಆಚರಣೆ ಮಾಡ್ಲಿಕ್ಕೆ ಅಲ್ಲಿಯ ಆರ್ಟಿಒ ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತೆ ಅಲ್ಲಿಯ ಸಿಬ್ಬಂದಿ ವರ್ಗ ಆರ್ಟಿಒ ಕಚೇರಿ ಒಂದು ಫೋಟೋ ಹೊಡ್ಕೊಳ್ಳೋಣ. ಆ ಕಡೆ ಹೋಗಿ. ಮೇಡಮ್ ನೀವು ಜೊತೆ ಬನ್ನಿ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅಂತ ಸಾಗರ್ ಜಾನಕೆರೆ ಕನ್ನಡಪರ ಹೋರಾಟಗಾರರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಸಾರ್ವಜನಿಕರಿಗೆ ಅಂತ ಸೇವೆ ಕೊಡೋದಕ್ಕೆ ಅಂತ ಇರಬೇಕಾದಂತ ಆರ್ಟಿಒ ಕಚೇರಿಯಲ್ಲಿ ಈ ರೀತಿಯಾಗಿ ಯಾರೋ ಒಬ್ಬ ದಲ್ಲಾಳಿಯ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂದ್ರೆ ಈತನಿಗೂ ಈ ಅಧಿಕಾರಿಗಳಿಗೂ ಏನ್ ಸಂಬಂಧ?
ಯಾತಕ್ಕಾಗಿ ಸರ್ಕಾರಿ ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ? ಅಧಿಕಾರಿಗಳು, ಮೇಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ? ನಿಮ್ಮ ಆಕ್ರೋಶವನ್ನ ನಾವು ನೋಡಿದ್ವಿ. ಆಕ್ರೋಶ ವ್ಯಕ್ತಪಡಿಸೋದು ಸಹಜಾನೇ, ಯಾಕೆಂದ್ರೆ ಸರ್ಕಾರಿ ಕಚೇರಿಗಳು ಸಾರ್ವಜನಿಕರ ಸೇವೆಗಾಗಿರ್ಬೇಕು ಹೊರತು ದಲ್ಲಾಳಿಗಳ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಅಲ್ಲ. ಏನು ಹೇಳ್ತೀರಾ ಇದಕ್ಕೆ? ಮೇಡಮ್, ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಈ ಸರ್ಕಾರಿ ಕಚೇರಿನಲ್ಲಿ ಸಾರ್ವಜನಿಕರಿಗೆ ಅವಕಾಶನೇ ಇಲ್ಲ ಮೇಡಮ್. ಯಾಕೆಂದ್ರೆ ಯಾವುದೇ ಒಂದು ಫೈಲ್ ನ ತಗೊಂಡು ಒಂದು RC ಬುಕ್ ನ ಅಥವಾ ಇದು ನಮ್ಮ DL ನ ಮಾಡ್ಸಕ್ ಹೋಗ್ಬೇಕು ಅಂದ್ರೆ ನಾವು RTO ಕಚೇರಿಗೆ ಹೋದ್ರೆ ಮೊದಲು ದಲ್ಲಾಳಿಗಳು ಬರ್ತಾರೆ. ದಲ್ಲಾಳಿಗಳ ಥ್ರೂ ಹೋಗ್ಬೇಕು. ನಾವೇನಾರ ನೇರವಾಗಿ ಹೋದ್ರೆ ಯಾವುದೇ ಕೆಲಸ ಆಗಲ್ಲ. ಅಲ್ಲಿ RTO ಇನ್ಸ್ಪೆಕ್ಟರ್ ಹತ್ರ ಇರ್ಬೋದು, ARTO ಹತ್ರ ಇರ್ಬೋದು, ಹೋದ್ರೆ ಆಗಲ್ಲ. ದಲ್ಲಾಳಿ ಥ್ರೂನೇ ಹೋಗ್ಬೇಕು. ಯಾಕೆ ಅಂದ್ರೆ ದಲ್ಲಾಳಿಯವರು ಕಲೆಕ್ಷನ್ ಮಾಡಿ ತಗೊಂಡೋಗಿ ಅವ್ರಿಗೆ ದುಡ್ಡು ಕೊಡ್ತಾರೆ ಹಣನ. ಅದಕ್ಕೆ ಅವ್ರಿಗೋಸ್ಕರ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಆಗಿರೋದು. ಹೌದು ಮೇಡಮ್, 100ಕ್ಕೆ 100% ಸತ್ಯ. ಯಾಕೆ ಅಂತ ಅಂದ್ರೆ ಇವತ್ತು ಅವ್ರ ಮನೆನ ಉದ್ಧಾರ ಮಾಡ್ತಾ ಇದಾರೆ. RTO ಅಧಿಕಾರಿಗಳ ಮನೆನ ಉದ್ಧಾರ ಮಾಡ್ತಾ ಇದಾರೆ. ಇವ್ರು ಒಂದು ಅವ್ರಿಗೆ ಕೃತಜ್ಞತೆನ ಸಲ್ಲಿಸ್ಬೇಕಿತ್ತಲ್ಲ. ಹಾಗಾಗಿ ಸರ್ಕಾರಿ ಕಚೇರಿ ಒಳಗಡೆ ಇವ್ರು ಅವರಿಗೆ ಬರ್ತ್ಡೇ ಮಾಡಿ ಒಂದು ಶಾಲ್ ಹಾಕಿ ಕಿರೀಟನ ಹಾಕಿ ಏನು ರಾಜಮರ್ಯಾದೆ ಕೊಟ್ಟು ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದ್ದಾರೆ ಮೇಡಮ್. ಅಂದ್ರೆ ದಲ್ಲಾಳಿಗಳಿಗೂ ಇವರಿಗೂ ಇರುವಂತ ಸಂಬಂಧವನ್ನ ಈಗ ಇವರೇ ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದ್ರ ಮೂಲಕ ಬಹಿರಂಗ ಪಡಿಸಿದ್ದಾರೆ. ನಾವು ಇವ್ರ ಜೊತೆ ಕಮಿಷನ್ ತಗೋತೀವಿ ಅಂತ. ಹೌದು 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 ಮೇಡಮ್. ಇವತ್ತು ಸಾರ್ವಜನಿಕರಿಗೆ ಏನ್ ನಡೀತಾ ಇದೆ RTO ಆಫೀಸಲ್ಲಿ ಅನ್ನೋದನ್ನ ಇವರೇ ಬಹಿರಂಗ ಪಡಿಸಿದ್ದಾರೆ ಮೇಡಮ್. ಈಗಾಗ್ಲೇ ಮೇಲಧಿಕಾರಿಗಳು ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ ಮೇಡಮ್. ಇದುವರೆಗೂ ನಾವೆಲ್ಲಾ ರೀತಿನಲ್ಲೂ ಸಹ ಮನವಿ ಮಾಡ್ತಾ ಇದೀವಿ, ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಇವರನ್ನ ಸಸ್ಪೆಂಡೇ ಮಾಡ್ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ ಮೇಡಮ್. ಯಾಕೆಂತ ಅಂದ್ರೆ ಇಂಥ ಅಧಿಕಾರಿಗಳು ಸಾರ್ವಜನಿಕರಿಗೆ ಏನ್ ಸೇವೆ ಕೊಡ್ತಾರೆ ಮೇಡಮ್ ಇವರು, ಮತ್ತೆ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ತಾರೆ ಇವರು? ಓಕೆ ಓಕೆ, ಥ್ಯಾಂಕ್ ಯು ಸಾಗರ್, TV5 ಜೊತೆ ಮಾತನಾಡಿದ್ದಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನಿಜಕ್ಕೂ ಕೂಡ ಸರ್ಕಾರಿ ಕಚೇರಿಗಳು, ಸರ್ಕಾರಿ ವಾಹನಗಳನ್ನ, ಸರ್ಕಾರಿ ಭವನಗಳನ್ನ ದುರ್ಬಳಕೆ ಮಾಡಿಕೊಳ್ಳುವಂತ ಒಂದಷ್ಟು ಕೇಸಸ್ಗಳು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದ್ದಾವೆ. ಅಂದ್ರೆ ಅಲ್ಲಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಿ ವಾಹನ, ಸರ್ಕಾರಿ ಕಚೇರಿಯ ಮೌಲ್ಯನೇ ಗೊತ್ತಿಲ್ವಾ ಅಂತ. ಇಲ್ಲಿ ನಡೀತಾ ಇರೋದೇನಪ್ಪ ಅಂದ್ರೆ ದಲ್ಲಾಳಿಗಳ ಜೊತೆಗೆ ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ. ಹಂಗಾಗಿ ಆತನಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಅಂತ RTO ಕಚೇರಿಯಲ್ಲಿನೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ. ಮೇಲಧಿಕಾರಿಗಳು ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಸೌಖ್ಯ, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಸಕಲೇಶಪುರದಲ್ಲಿ ಇರ್ತಕ್ಕಂತಹ RTO ಕಚೇರಿಯಲ್ಲಿ ಈ ಹುಟ್ಟುಹಬ್ಬದ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಆಗಿದೆ ಅನ್ನುವ ಮಾಹಿತಿ ಈಗಾಗಲೇ ಬಹಿರಂಗವಾಗಿರ್ತಕ್ಕಂಥದ್ದು. RTO ಕಚೇರಿಯಲ್ಲಿ ಅಂದರೆ ಕಚೇರಿಯ ಹೊರಗಡೆ ದಲ್ಲಾಳಿ ಅಂದರೆ ಬ್ರೋಕರ್ ಆಗಿ ಕೆಲಸ ಮಾಡುವಂತಹ ಮೋಹನ್ ಕುಮಾರ್ ಏನಿದ್ದಾರೆ, ಅವರ ಬರ್ತ್ಡೇಯನ್ನು ಈಗಾಗಲೇ ಅಧಿಕಾರಿಗಳು ಅದರಲ್ಲೂ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಎಲ್ಲ ಕಡತಗಳು ಕಾಣಿಸ್ತಾ ಇದೆ. ಸರ್ಕಾರಿ ಕಚೇರಿ ಒಳಗೆ ಈ ರೀತಿಯಾದಂತಹ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ಅಂತಂದರೆ ಇದು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ಮತ್ತು ಟೀಕೆಗೆ ಒಳಪಡ್ತಾ ಇದೆ. ಜೊತೆಗೆ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನಾಳೆ ದಿವಸ ನಾವು ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಅನ್ನೋದನ್ನು ಈಗಾಗಲೇ ಅಲ್ಲಿನ ಸ್ಥಳೀಯ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಈಗಾಗಲೇ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಯಾಕೆ ಈ ರೀತಿ ಸರ್ಕಾರಿ ಕಚೇರಿಯಲ್ಲಿ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ? ಇದು ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿರ್ತಾರೆ, ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿಲ್ವ ಸರ್ಕಾರಿ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋ ಹಾಗಿಲ್ಲ ಅನ್ನೋದು ಗೊತ್ತಿಲ್ವಾ? ಯಾಕಂತಂದರೆ ಒಬ್ಬ ಅಧಿಕಾರಿಯನ್ನು ಭೇಟಿ ಮಾಡಲಿಕ್ಕೆ ಅಥವಾ ಮೀಟ್ ಮಾಡಲಿಕ್ಕೆ ಒಬ್ಬ ರೈತ ಆಗಲಿ ಇನ್ನೊಬ್ಬರು ಸಾರ್ವಜನಿಕರಾಗಲಿ ಸಾಕಷ್ಟು ಹೆಣಗಾಡಬೇಕು. ಇವಾಗ ಯಾರು ಕೂಡ ಅಷ್ಟು ಸುಲಭವಾಗಿ ಅಧಿಕಾರಿಗಳು ಸಿಗೋದಿಲ್ಲ. ಅದರಲ್ಲೂ RTO ಕಚೇರಿಗಳಲ್ಲಿ ಈ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೆದರೆ ಎಲ್ಲಿ ನಾವು RTO ಅಧಿಕಾರಿಗಳನ್ನ ಮಾತನಾಡ್ಸೋಕ್ಕಾಗುತ್ತೆ? ಅವರು ಮೊದಲೇ ಹೇಳ್ತಾ ಇದ್ರು, ಅವರು ಯಾರು ಈ ಪ್ರಶ್ನೆ ಮಾಡಿದಂತಹ ಹೋರಾಟಗಾರರೇನಿದ್ದಾರೆ ಅವರು ಹೇಳ್ತಾ ಇದ್ರು, ಸಾರ್ವಜನಿಕವಾಗಿ ನಾವೇನೇ ಕೆಲಸ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಬ್ರೋಕರ್ ಮುಖಾಂತರ ಬರಬೇಕಾಗುತ್ತೆ, ಬ್ರೋಕರ್ಗಳನ್ನ ಹಿಡಿದು ಕೆಲಸ ಮಾಡಬೇಕಾಗುತ್ತೆ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಾಗೆ ಹಾಸನ ಜಿಲ್ಲಾಡಳಿತ ಇವರ ಮೇಲೆ ಯಾವೆಲ್ಲ ರೀತಿಯಾಗಿ ಕ್ರಮ ಕೈಗೊಳ್ತಾರೆ, ಹುಟ್ಟುಹಬ್ಬವನ್ನು ಯಾಕೆ ಆಚರಣೆ ಮಾಡಲಿಕ್ಕೆ ಬಿಟ್ಟರು, ಜೊತೆಗೆ ಅಧಿಕಾರಿಗಳಿದ್ರ ಅಲ್ಲಿ ಸಿಬ್ಬಂದಿಗಳಿದ್ರ ಎಲ್ಲವೂ ಕೂಡ ಆ ವಿಡಿಯೋದಲ್ಲಿ ಕೂಡ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಯಾರ್ಯಾರಿದ್ದಾರೆ, ಯಾರ್ಯಾರ ಮೇಲೆ ಕ್ರಮ ಕೈಗೊಳ್ಬೋದು ಅನ್ನೋದನ್ನು ಜಿಲ್ಲಾಡಳಿತ ತೀರ್ಮಾನ ಮಾಡಬೇಕಾಗುತ್ತೆ. ಬಟ್ ಇದು ಎಲ್ಲೋ ಒಂದು ಕಡೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿರುವಂಥದ್ದು ಸಾಕಷ್ಟು ಸಕಲೇಶಪುರದಾದ್ಯಂತ ವ್ಯಾಪಕ ಟೀಕೆಗೆ ಒಳಪಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ಹೋರಾಟ ಮಾಡ್ತೀವಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಅಲ್ಲಿನ ಕನ್ನಡ ಪರ ಹೋರಾಟಗಾರರು ಹೇಳಿರುವಂಥದ್ದು. ಸೌಖ್ಯ.
ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ಮೇಡಮ್ ನೀವು ಜೊತೆ ಬನ್ನಿ.